ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಸ್ಪ್ಲೇ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ ಬರುತ್ತೆ, ಓದ್ಬೋದು ನೀವು ಕೂಡ. ಏನಂತ ಇದೆ? ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ಸ್ ಫಾರ್ ನ್ಯೂ ಪ್ಯಾಟ್ರನ್ ಕ್ವಶನ್ ಪೇಪರ್. ಯಾವುದು ಸಬ್ಜೆಕ್ಟು? ಇಂಗ್ಲೀಷ್ ಆಗಿರುತ್ತೆ. ಇಂಗ್ಲೀಷ್ ಸಬ್ಜೆಕ್ಟಿಗಾಗಿ ಕೆಲವೊಂದು ಮಾಹಿತಿಯನ್ನು ಬೋರ್ಡ್ ವತಿಯಿಂದ ನೀಡಲಾಗಿದೆ. ಈ ಒಂದು ಮಾಹಿತಿಯನ್ನು ಸೆಟ್ ಮಾಡಿದವರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇಂಗ್ಲೀಷ್ ಸೆಟ್ ಮಾಡುವವರು ರೂಪಾ ಮೇಡಮ್. ಧನ್ಯವಾದಗಳು ಮ್ಯಾಮ್. ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ಸ್ ಫಾರ್ ನ್ಯೂ ಪ್ಯಾಟ್ರನ್ ಆಫ್ ಕ್ವಶನ್ ಪೇಪರ್. ಸಬ್ಜೆಕ್ಟ್ ಯಾವುದು ಅಂದರೆ ಇಂಗ್ಲೀಷ್ ಆಗಿರುತ್ತೆ. ಕೆಲವೊಂದು ಮಾಹಿತಿಗಳನ್ನು ಅವರು ನೀಡ್ತಾ ಇದ್ದಾರೆ. ಯಾಕಂದರೆ ಹೊಸದಾಗಿ ಕ್ವಶನ್ ಪೇಪರ್ ಇದೆ, ಯಾವ ರೀತಿಯಾಗಿರುತ್ತೆ, ಹಾಗೂ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಪಾರ್ಟ್ ಎ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಮಾಡೆಲ್ ಕ್ವಶನ್ ಪೇಪರ್ ಇದ್ದರೆ ತಾಗಳು ಇಟ್ಕೊಳ್ಳಿ, ಇಲ್ಲಾದರೆ ಹಾಗೆ ಪ್ರತಿಯೊಂದು ಕೂಡ ಇದರಲ್ಲೇ ನಾನು ಹೇಳ್ತಾ ಹೋಗ್ತೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎನಲ್ಲಿ ನಿಮಗೆಲ್ಲರಿಗೂ ಕೂಡ MCQs ಇರುತ್ತೆ. ಕ್ವಶನ್ ನಂಬರ್ 1ರಿಂದ 10ರವರೆಗೆ MCQs ಇರುತ್ತೆ. ಓನ್ಲಿ ದ ಫಸ್ಟ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ವ್ಯಾಲ್ಯೂಯೇಷನ್. ಫಸ್ಟ್ ಪೇಜಲ್ಲಿ MCQ ಬರೆದು ಮತ್ತೆ ಲಾಸ್ಟ್ ಪೇಜಲ್ಲೂ ಬರೆದ್ನೋ ಅಥವಾ ಮಧ್ಯದಲ್ಲಿ ಬರೆದ್ನೋ ಎಲ್ಲೆಲ್ಲೋ ಒಂದು ಕಡೆ ನಿಮಗೆ ಬೇಕಾದಲ್ಲಿ ಬರೆದ್ರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಲಾಗುವುದಿಲ್ಲ. ಸೊ ಡೋಂಟ್ ರೈಟ್ ಮಲ್ಟಿಪಲ್ ಟೈಮ್ಸ್. ಯಾವುದೇ ಕಾರಣಕ್ಕೂ ತಾವುಗಳು ಪದೇ ಸೇಮ್ ಆನ್ಸರನ್ನು ಪೇಜ್ ಆ ಕಡೆ ಈ ಕಡೆ ಮಧ್ಯದಲ್ಲಿ ಲಾಸ್ಟಿಗೆ ಈ ರೀತಿಯಾಗಿ ಬರೆಯಬೇಡಿ ಅಂತ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಗತ್ತಾ ಎಲ್ಲರಿಗೂ? ನಂತರದಲ್ಲಿ ಸೆಕೆಂಡ್ ನೋಡೋಣ. ಸಮ್ MCQs ಮೇ ಸಮ್ಟೈಮ್ಸ್ ಬಿ ಫ್ರಮ್ ಹಾರ್ಟ್ಸ್ ಅಂತ ಇದೆ. ಹಾರ್ಟ್ಸ್ ಅಂದರೆ ಅರ್ಥ ಏನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಆಗಿರುತ್ತೆ. ಕೆಲವೊಮ್ಮೆ ಅದು ಅರ್ಥನೇ ಆಗಲ್ಲ. ಅರ್ಥ ಆಗಲ್ಲ ಅಂದರೆ ಅರ್ಥವೇನು ಅಂತ ಹೇಳಿದರೆ ಹೇಳಿ ನೋಡೋಣ. ಕಷ್ಟ ಇರುತ್ತೆ ಅಂತ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಥಿಂಗ್ ಟು ವರಿ, ಚಿಂತೆ ಮಾಡಬೇಡಿ ಮಕ್ಕಳೇ, ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಈಸಿ. ಮುಂದಿನ ಭಾಗ ಅದಕ್ಕಿಂತ ಈಸಿಯಾಗಿರುತ್ತೆ. ಓಕೆ. ಅನಾಲಜಿ ಟೆಸ್ಟ್, ಅರೇಂಜ್ ಇನ್ ಎ ಸೀಕ್ವೆನ್ಸ್, ಮ್ಯಾಚ್ ಆ್ಯಂಡ್ ಚೂಸ್ ರೈಟ್ ಕಾಂಬಿನೇಷನ್ಸ್ ಆರ್ ಸಮ್ ಸಚ್ ಎಕ್ಸಾಂಪಲ್ಸ್. ನಿಮ್ಮ ಒಂದು 10 MCQsಗಳಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಅದರಲ್ಲಿ ಸ್ವಲ್ಪ ಕಷ್ಟವೂ ಇರುತ್ತೆ, ಈಸಿನೂ ಇರುತ್ತೆ. ಆದರೆ ಕಷ್ಟ ಇರುವುದರಲ್ಲಿ ಡೋಂಟ್ ವೇಸ್ಟ್ ಟೈಮ್ ಆ್ಯಂಡ್ ಮೂವ್ ಆನ್. ಕಷ್ಟ ಇದೆ ಅಂದ್ಬಿಟ್ಟು ರಿಅರೇಂಜ್ ದ ಫಾಲೋಯಿಂಗ್ ಅದು ಇದು ಅರ್ಥನೇ ಆಗ್ತಾಯಿಲ್ಲ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡಬೇಡಿ. ಅದನ್ನು ಅಲ್ಲಿಗೆ ಬಿಟ್ಟು ಮೂವ್ ಆನ್, ನೆಕ್ಸ್ಟ್ ಮೇನ್ ಕ್ವಶನಿಗೆ ಹೋಗಿ. ಕ್ಲಿಯರ್? ಲಾಸ್ಟಿಗೆ ಸಮಯ ಉಳಿಯುತ್ತಲ್ವ, ಆವಾಗ ಅದನ್ನು ತುಂಬಿ ಅಂತ. ಪ್ಯಾಸಿವ್ ಫಾರಮ್ ಅಲ್ಲಿಗೆ 10 ಮೇನ್ ಕ್ವಶನ್ ಬಗ್ಗೆ ಹೇಳಿದರು. 10 ಕ್ವಶನಿನ ಬಗ್ಗೆ ಅಂದರೆ ಫಸ್ಟ್ ಮೇನ್ ಕ್ವಶನು 10. ಈಗ ಕ್ವಶನ್ ನಂಬರ್ 11ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ಯಾಸಿವ್ ಫಾರಮ್ ನನ್ನ ಪ್ರೀತಿಯ ದ್ವಿತೀಯ PUC ಮಕ್ಕಳೇ, ಕ್ವಶನ್ ನಂಬರ್ 11ರಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ಯಾಸಿವ್ ಫಾರಮ್ ವರ್ಬ್ಸ್ ಬರುತ್ತೆ. ಕಂಟೆಸ್ಟ್ ಮೇ ಬಿ ಫ್ರಮ್ ಟೆಕ್ಸ್ಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಿಂದ ಯಾವ ಪಾಠ ಇದೆಯಲ್ವೋ ಅಲ್ಲಿಂದನೇ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಆದರೆ ಕೆಲವೊಮ್ಮೆ ನಾನ್ ಟೆಕ್ಸ್ಟುಯಲ್ ಅಂತ ಹೇಳಿದರೆ ಹೊರಗಿನಿಂದ ಲಾಜಿಕ್ಕಾಗಿ ಸಾಮಾನ್ಯವಾಗಿ ಯಾವುದೋ ಒಂದು ಏನಂತೀರ ಎಕ್ಸಾಂಪಲನ್ನು ತೆಗೆದುಕೊಳ್ಳಬಹುದು ಕೂಡ ಅಂತ. ಬಟ್ ವರ್ಬ್ಸ್ ವಿಲ್ ಬಿ ದಿ ಫೆಮಿಲಿಯರ್. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಪ್ಯಾಸೇಜ್ ಕೊಟ್ಟರೆ ಏನು, ನೀವು ವರ್ಬಿನ ಬಗ್ಗೆ ಇನ್ಫಾರ್ಮೇಷನನ್ನು ಹೊಂದಿರ್ತೀರ. ಸರಿಯಾಗಿ ತಾವುಗಳು ಏನು ಮಾಡ್ಬೋದು ನಾನ್ ಟೆಕ್ಸ್ಟ್. ಬಟ್ ವರ್ಬ್ಸ್ ವಿಲ್ ಬಿ ದ ಫೆಮಿಲಿಯರ್, ಸೊ ನೋ ಡಿಫಿಕಲ್ಟಿ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಫಾರ್ಮುಲಾ ಗೊತ್ತಿದ್ದು ನಾನು ಕಲಿಸಿದ್ದೀನಲ್ವ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕ್ವಶನ್ ನಂಬರ್ 11 ಏನು ಕೊಟ್ಟರೆ ಏನು ರೀ, ಎಷ್ಟು ಉದ್ದ ಇದ್ದರೆ ಏನು ಪ್ಯಾಸೇಜು, ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನೇ ಇವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 12 ಎಕ್ಸ್ಪ್ರೆಷನ್ಸ್ ಬರುತ್ತೆ. ಕಾಂಟೆಸ್ಟ್ ಮೇ ಬಿ ಫ್ರಮ್ ಟೆಕ್ಸ್ಟ್ ಆರ್ ನಾನ್ ಟೆಕ್ಸ್ಟುಯಲ್. ನೀವೇನಾದರೂ ಟೆಕ್ಸ್ಟ್ ಬುಕ್ಕಿಂದನೇ ಬರುತ್ತೆ, ಗೈಡಿಂದನೇ ಬರುತ್ತೆ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಪ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಓನ್ಲಿ ದೋಸ್ ಎಕ್ಸ್ಪ್ರೆಷನ್ಸ್ ಫ್ರಮ್ ಕೋರ್ಸ್ ಬುಕ್ ಆರ್ ವರ್ಕ್ ಬುಕ್ ವಿಲ್ ಬಿ ಆಸ್ಕ್ಡ್, ಸೊ ಸ್ಟಡಿ ವೆಲ್ ದೆಮ್. ಇದರ ಅರ್ಥವೇನು? ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಯಾವುದು ಎಕ್ಸ್ಪ್ರೆಷನ್ಸು ಅಥವಾ ವರ್ಕ್ ಬುಕ್ಕಲ್ಲಿ ಇರುವಂತಹ ಎಕ್ಸ್ಪ್ರೆಷನ್ಸು ಅದನ್ನೇ ಕೇಳ್ತೀವಿ. ಆದರೆ ಸ್ಟೋರಿ ಮಾತ್ರ ಬೇರೆಯವರ ಹೆಸರನ್ನು ಹಾಕಿರ್ತೀವಿ ಅಂತ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಂತ ಇರ್ಬೋದು, ಅದನ್ನು ಇಸ್ಲಾಮ್ ಆ್ಯಂಡ್ ಇನ್ನೊಬ್ಬರು ಯಾರ್ದಪ್ಪ ಮಹೇಶ್ ಅಂತ ಬರಿಬೋದು ಅಥವಾ ಕಿಶೋರ್ ಅಂತ ಬರಿಬೋದು. ಯಾರ್ದಾದ್ರೂ ಹೆಸರು ತೆಗೆದುಕೊಂಡು ಬರೆಯಬಹುದು ಕಣಪ್ಪ ಅಂತ ಇಲ್ಲಿ ಹೇಳಿದ್ದಾರೆ. ಕ್ಲಿಯರ್ ಆಲ್ ಆಫ್ ಯು?
ಆಯಿತಾ. ಈಗ ನಿಮಗೆ ಕನ್ನಡ ಯಾವುದಪ್ಪ, ಇಂಗ್ಲೀಷಲ್ಲಿ ಎಕ್ಸ್ಪ್ರೆಷನ್ಸಲ್ಲಿ ಯಾವುದೋ ಒಂದು ಪಾಠದಲ್ಲಿ ಪಾರ್ವತಿ ಅಂತ ಇರುತ್ತೆ, ಇಲ್ಲ ಶಂಕರ್ ಅಂತ ಇರುತ್ತೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಬೇರೆದ ರೀತಿ ಕೊಡ್ಬೋದು ಮಕ್ಕಳೇ. ಆದರೆ ಎಕ್ಸ್ಪ್ರೆಷನ್ಸು ಅಂದರೆ ಫ್ರೇಸಲ್ ವರ್ಬ್ಸು ಅದೇ ಆಗಿರುತ್ತೆ, ನೆನಪಿರಲಿ ಅಂತ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 13 ಇದೆ. ಒನ್ ಆಫ್ ದ ಈಸಿಯೆಸ್ಟ್ ಏರಿಯಾ ಟು ಸ್ಕೋರ್. ಯಾವುದೇ ಕಾರಣಕ್ಕೂ ಇಲ್ಲಿ 5 ಅಂಕಕ್ಕೆ 5 ತೆಗಿಲೇಬೇಕು ಕಂಪಲ್ಸರಿಯಾಗಿ. ಬರಲಿಲ್ಲ ಅಂದರೆ ಕೂತ್ಕೊಂಡು ಇವತ್ತು ಕಲೀರಿ ನನ್ನ ಪ್ರೀತಿಯ ಮಕ್ಕಳೇ ಅಂತ ಅವರು ಪದೇ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ ಇಟ್ ಈಸ್ ದ ಈಸಿಯೆಸ್ಟ್ ಏರಿಯಾ ಟು ಸ್ಕೋರ್, ಡೋಂಟ್ ಬಿ ಕೇರ್ಲೆಸ್ ಇಯರ್. ಭಾಳ ಈಸಿಯಾಗಿದೆ ಎಂದು ಸುಮ್ಮನೆ ಕಾಟಾಚಾರಕ್ಕೆ ಬರೆದುಬಿಟ್ರೆ ಇದರಷ್ಟು ಮೂರ್ಖತನ ಯಾವುದೂ ಅಲ್ಲ. ರೀಡ್ ಕೇರ್ಫುಲಿ ಆ್ಯಂಡ್ ಮ್ಯಾಚ್ ದಿ 5 ಗ್ಯಾರಂಟಿ ಮಾರ್ಕ್ಸ್ ವಿಚ್ ಆರ್ ಗೋಯಿಂಗ್ ಟು ಅವಾರ್ಡ್. ಬನ್ನಿ ಪಾರ್ಟ್ ಬಿ ನೋಡೋಣ. ಈಗ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 12ರಿಂದ ಹಿಡಿದು ಯಾವುದಂತೀರ ಸರ್, ಎಲ್ಲಿಗಾಯ್ತಪ್ಪ, 13 ಆಯ್ತಲ್ವಾ ಟೋಟಲು, 13 ಆಯಿತು. 14, 15, 16, 17 ಆಗಬೇಕದು ಆಯಿತಾ. ಕ್ವಶನ್ ನಂಬರು 14ರಿಂದ ಹಿಡಿದು 17ರವರೆಗೂ ಓನ್ಲಿ 3 ಟು ಆನ್ಸರ್. ಕೇವಲ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಯು ಬೆಟರ್ ರೈಟ್ ಆಲ್ 4. ಏನು ಹೇಳಿ ಅರ್ಥ? 4 ಕೊಟ್ಟು 3 ಬರೀರಿ ಅಂತ ಕೊಟ್ಟಿದ್ದಾರೆ, 2 ಅಂಕದ ಪ್ರಶ್ನೆಗಳು. ಆದರೆ ಕಂಪಲ್ಸರಿಯಾಗಿ ನೀವು 4 ಬರೀರಿ ನನ್ನ ಮುದ್ದಾದ ಮಕ್ಕಳೇ ಅಂತ ಪೇಪರ್, ಇಂಗ್ಲೀಷ್ ಪೇಪರ್ ಸೆಟ್ ಮಾಡ್ತಾರಲ್ವ ಅವರೇ ನಿಮ್ಗೆ ಹೇಳ್ತಾ ಇದ್ದಾರೆ. ಈವನ್ ಇಫ್ 1 ಗೋಸ್ ರಾಂಗ್, ಯಾವುದಾದ್ರೂ ಅದರಲ್ಲಿ ಒಂದು ತಪ್ಪಾಗಿಬಿಟ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಹೌದಲ್ವಾ? ಇನ್ನೊಂದು ಕಡೆ ಸರಿಯಾಗಿರುತ್ತೆ. ಹಿಯರ್ 2 ವ್ಯಾಲ್ಯೂ ಪಾಯಿಂಟ್ಸ್ ಆರ್ ರಿಕ್ವೈರ್ಡ್. ಪ್ರತಿಯೊಂದು ಪ್ರಶ್ನೆಗೆ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಬರೆದ್ರೆ ಸಾಕು. ದೋಸ್ ವ್ಯಾಲ್ಯೂ ಪಾಯಿಂಟ್ಸ್ ಮೇ ಬಿ 2 ವರ್ಡ್ಸ್, ಫ್ರೇಸ್, ಕ್ಲಾಸ್ ಆರ್ ಸೆಂಟೆನ್ಸ್. ರೈಟ್ ಓನ್ಲಿ ವಾಟ್ ಈಸ್ ನೆಸೆಸರಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಆಗಲಿ ಅಂತ. ಒಂದು ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ವಿಚ್ 2 ಕಂಟ್ರೀಸ್ ಆರ್ ನಿಯರ್ ದಿ ಬಾರ್ಡರ್ಸ್ ಆಫ್ ಮೊನಾಕೋ. ಅದಕ್ಕೆ ಉತ್ತರ ಏನು? ಇಟಾಲಿ ಹಾಗೂ ಫ್ರಾನ್ಸ್ ಅಂತ ಬರೀಬೇಕು ಅಷ್ಟೇ ಅಲ್ವಾ. ಅದನ್ನೇ ಅಷ್ಟು ಬರೆದ್ರೆ ಸಾಕು ಮಕ್ಕಳೇ. ಇಂಗ್ಲೀಷ್ ಬರಲಿಲ್ಲ ಅಂದರೂ ಇಷ್ಟು ಬರೆದ್ರೂ ಕೂಡ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ಅದು 2 ವರ್ಡು ಬಂದಿರುವಂಥದ್ದು, ಫ್ರೇಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು. ಕ್ವಶನ್ ನಂಬರು 18ರಿಂದ 23 ಈಗ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಬನ್ನಿ. ಡೋಂಟ್ ವರಿ ಅನ್ನೆಸೆಸರಿ ಲಾಂಗ್ ಆನ್ಸರ್ಸ್. ಇದರ ಅರ್ಥ ಏನು? ಡೋಂಟ್ ರೈಟ್ ಅನ್ನೆಸೆಸರಿ ಲಾಂಗ್ ಆನ್ಸರ್ಸ್. ಇರೋದೇ 3 ಮಾರ್ಕ್ಸಿಗಿದೆ. ಪೇಜ್ ಗಂಟಲೆ ಬರೆದು ಟೈಮ್ ಪಾಸ್ ಮಾಡಬೇಡಿ ವಿದ್ಯಾರ್ಥಿಗಳೇ. ಅರ್ಧ ಪೇಜ್ ಬರೆದರೆ ಸಾಕು, 3 ಅಂಕ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ಫೈನ್ ಟು ಮೇನ್ ಪಾಯಿಂಟ್ಸ್. ಫಸ್ಟ್ ಚೂಸ್ ಆನ್ಸರ್ಸ್ ಫ್ರಮ್ ಪೋಯೆಟ್ರಿ. ನಾನು ನಿಮ್ಗೇನು ಹೇಳ್ತಾ ಇದ್ದೀರಿ ಇಷ್ಟು ದಿನ, ಇದೇ ಇವರು ಕೂಡ ಹೇಳ್ತಾ ಇದ್ದಾರೆ. ಚೂಸ್ ಫ್ರಮ್ ಪೋಯೆಟ್ರಿ. ಮೊದಲು ಪದ್ಯಗಳಿಂದ ಬರೀರಿ, ಯಾಕಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ತಪ್ಪು ಉತ್ತರವನ್ನು ಬರೆಯುವುದಿಲ್ಲ ಅಂತ ಅವರೇ ನಿಮ್ಗೆ ಹೇಳ್ತಾ ಇದ್ದಾರೆ ಆಯಿತಾ. ಬನ್ನಿ ಈಗ ನೆಕ್ಸ್ಟು ಮೇನ್ ಕ್ವಶನಿಗೆ ಹೋಗೋಣ. 4 ಅಂಕದ ಪ್ರಶ್ನೆಗಳ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಕ್ವಶನ್ ನಂಬರ್ 24ರಿಂದ 29 ಆಯಿತಾ. ಇಲ್ಲಿ 6 ಪ್ರಶ್ನೆಗಳಿರ್ತವೆ. ಯಾವುದಾದ್ರೂ ಬಿಟ್ ಲೆಂತಿ ಆನ್ಸರ್ ಯು ಶುಡ್ ರಿಕ್ವೈರ್ಡ್. ಇಲ್ಲಿ ನೀವು ಏನು ಮಾಡಬೇಕು ಸರ್? ಹಿಯರ್ ಫಸ್ಟ್ ಚೂಸ್ ಕ್ವಶನ್ ಫ್ರಮ್ ಪೋಯಿಟ್ರಿ. ಇಲ್ಲೂ ಕೂಡ ನೀವು ಏನು ಮಾಡಬೇಕು ಅಂದರೆ ಮತ್ತೆ ನೀವು ಪದ್ಯಗಳಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಹುಡುಕಿಬಿಟ್ಟು ಬರೀರಿ. ನೆಕ್ಸ್ಟ್ ಗೋ ಫಾರ್ ಮೋರ್ ಫ್ಯಾಕ್ಚುಯಲ್ ಆನ್ಸರ್ಸ್. ನಂತರದಲ್ಲಿ ನಿಮಗೆ ಸಿಕ್ಕಿರುವಂತಹ ಈಸಿ ಕ್ವಶನ್ಸ್ ಯಾವುದೆಯೋ ಡೈರೆಕ್ಟ್ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿ. ವೆನ್ ನಾಟ್ ಮಚ್ ಚಾಯ್ಸ್ ಅವೈಲಬಲ್, ಗೋ ಫಾರ್ ಕ್ರಿಟಿಕಲ್ ಅನಾಲಿಟಿಕಲ್ ಕ್ವಶನ್. ಹಾರ್ಡ್ಲಿ 1 ಸಚ್ ಆನ್ಸರ್ ಯು ಮೇ ಹ್ಯಾವ್ ಟು ರೈಟ್ ಅಂತ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲಿ ಕಷ್ಟನೂ ಇರ್ತವೆ ಕ್ವಶನ್ ಆನ್ಸರು, ಈಸಿನೂ ಇರ್ತವೆ. ಮೊದಲು ಈಸಿಯನ್ನು ಪಿಕ್ ಮಾಡಿ ಸಂಪೂರ್ಣವಾಗಿ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಲ್ ಆಫ್ ಯು? ಯಾರಿಗೆ ಅರ್ಥ ಆಗಿಲ್ಲ? ಪಾರ್ಟ್ ಸಿ ಈಗ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 30. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಅನ್ಸೀನ್ ಪ್ಯಾಸೇಜ್ ಬರುತ್ತೆ. ಅನ್ಸೀನ್ ಪ್ಯಾಸೇಜ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗತ್ತಲ್ವ, ಏನು ಒಂದು ಪ್ಯಾಸೇಜ್ ಇರುತ್ತೆ ದೊಡ್ಡದು, ಅಥವಾ ಒಂದು ಅನ್ಸೀನ್ ಪೋಯಮ್, ಎರಡೂ ಕೂಡ ಕೊಡಲಾಗಿರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಬರಿಬೇಕು. ಆ ಎರಡಕ್ಕೂ ಕೂಡ 9 ಅಂಕಗಳು ಇರುತ್ತವೆ. ಯಾವುದಾದ್ರೂ ಒಂದನ್ನು ತಾವುಗಳು
ಪಿಕ್ ಮಾಡಬೇಕಾಗಿರುತ್ತೆ ಆಯಿತಾ. ಹಾಗಿದ್ರೆ ಇವರೇನು ಹೇಳ್ತಾರೆ ಅಂತ ನೋಡೋಣ ಆಯಿತಾ. ಬನ್ನಿ. ಹಾಗಿದ್ರೆ 9ಕ್ಕೆ 9 ಬೇಕು ಅಂದರೆ ಯಾವುದನ್ನು ಬರಿಬೇಕು ನೋಡಿ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ, ಗ್ಲ್ಯಾನ್ಸ್ ಎಟ್ ಕ್ವಶನ್ಸ್, ಸ್ಟಾರ್ಟ್ ಅಟೆಂಡಿಂಗ್ ಆಲ್ ಕ್ವಶನ್ಸ್, ಶುಡ್ ಬಿ ಇನ್ ಸೀಕ್ವೆನ್ಸ್ ಅಟ್ ಒನ್ ಪ್ಲೇಸ್. ಒಂದೇ ಜಾಗದಲ್ಲಿ ಈ ಪ್ಯಾಸೇಜಿನ ಎಲ್ಲ ಆನ್ಸರ್ಸ್ಗಳನ್ನು ಕಂಪಲ್ಸರಿಯಾಗಿ ತಾವುಗಳು ಒಂದೇ ಪೇಜಲ್ಲಿ ಬರೆಯಬೇಕು. ಸ್ಟಾರ್ಟ್ ಆಲ್ ಆನ್ಸರಿಂಗ್ ಶುಡ್ ಬಿ ಇನ್ ಎ ಸೀಕ್ವೆನ್ಸ್ ಅಟ್ ಎ ಒನ್ ಪ್ಲೇಸ್. ಈಸಿಯೆಸ್ಟ್ ಏರಿಯಾ ಟು ಸ್ಕೋರ್. ಬಿ ಅನ್ಸೀನ್ ಪೋಯಮ್, ಡು ನಾಟ್ ಅಟೆಂಡ್ ದಿಸ್. ಪೋಯಮನ್ನು ಓದಿ ಟೈಮ್ ಪಾಸ್ ಮಾಡ್ಕೋಬೇಡಿ. ಪೋಯಮನ್ನು ಓದಿ ಟೈಮ್ ಪಾಸ್ ಮಾಡ್ಕೋಬೇಡಿ. ಪೋಯಮನ್ನು ಓದಿ ಮಾರ್ಕ್ಸ್ ಕಳ್ಕೊಬೇಡಿ ಆಯಿತಾ. ಸಂಪೂರ್ಣವಾಗಿ ಅವರೇ ಹೇಳ್ತಾ ಇದ್ದಾರೆ. ಯು ವಿಲ್ ಸೇವ್ ಅಟ್ಲೀಸ್ಟ್ 10 minutes ಬೈ ಡೂಯಿಂಗ್ ಸೊ. ಎರಡೂ ಬರಿತೀನಿ ನಾನು ಅಂತ ಅಲ್ಲಿ ಹೋಗಬೇಡಿ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. 10 ನಿಮಿಷ ಭಾಳ ಇಂಪಾರ್ಟೆಂಟು. ಅಲ್ಲಿ ಕಡಿಮೆ ಅಂದರೂ 10ರಿಂದ 15 ನಿಮಿಷ ವೇಸ್ಟ್ ಆಗುತ್ತೆ ಮಕ್ಕಳೇ ಅಂತ ನಿಮಗೆ ಪೇಪರ್ ಸೆಟ್ ಮಾಡುವವರೇ ಹೇಳ್ತಾ ಇದ್ದಾರೆ. ಬನ್ನಿ ಕ್ವಶನ್ ನಂಬರು 31 ನೋಡೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ನಿಮಗೆ ಆರ್ಟಿಕಲ್ ಪ್ರಿಪೋಸಿಷನ್ ಬರುತ್ತೆ. ಇದು ನೀವು ಆರ್ಟಿಕಲ್ ಕೊಟ್ಟರೆ ಪ್ರಿಪೋಸಿಷನ್ ಕೊಟ್ಟಿರಲ್ಲ, ಪ್ರಿಪೋಸಿಷನ್ ಕೊಟ್ಟರೆ ಆರ್ಟಿಕಲ್ ಕೊಟ್ಟಿರಲ್ಲ, ಯಾವುದಾದ್ರೂ 1 ಮಾರ್ಕ್ಸಿಗೆ ಬರುತ್ತೆ. ಜಂಬಲ್ ಸೆಗ್ಮೆಂಟ್ ಇದೆ, ಅದು ಕೂಡ 1 ಮಾರ್ಕ್ಸಿಗೆ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ, ಅದು ಕೂಡ 1 ಮಾರ್ಕ್ಸಿಗೆ ಬರುತ್ತೆ. ಹಾಗೂ ಟೋಟಲ್ ಸೇರಿ 4 ಮಾರ್ಕ್ಸ್ ಆಯಿತು. ಇದು ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಬನ್ನಿ. ಹಿಯರ್ ಸ್ಟೂಡೆಂಟ್ಸ್ ಬೆಟರ್ ಅಟೆಂಡ್ ಬೋತ್, ಹೈ ಸ್ಕೋರ್ ವಿಲ್ ಬಿ ಕನ್ಸಿಡರ್ಡ್. ಏನು ಹೇಳ್ತಾ ಇದ್ದಾರೆ ನೋಡಿ. ಕ್ವಶನ್ ಪೇಪರ್ ಸೆಟ್ ಮಾಡೋರು ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಕ್ಕಳೇ, ಕ್ವಶನ್ ನಂಬರು 31A, ಕ್ವಶನ್ ನಂಬರ್ 31B. ಇಲ್ಲಿ ಚಾಯ್ಸ್ ಇದೆ ನಿಮಗೆ 4 ಮಾರ್ಕ್ಸು 4 ಮಾರ್ಕ್ಸು. ಹಾಗಾಗಿ ಎರಡೂ ಬರೀರಿ. ಎರಡರಲ್ಲಿ ಯಾವುದು ಜಾಸ್ತಿ ಆಗುತ್ತೋ ಹೈಯರ್ ಸ್ಕೋರ್ ವಿಲ್ ಬಿ ಕನ್ಸಿಡರ್ಡ್, ಅದನ್ನು ಕನ್ಸಿಡರ್ಡ್ ಮಾಡಲಾಗತ್ತೆ ಅಂತ. ಕ್ವಶನ್ ನಂಬರ್ 32 ಈಗ ನೋಡ್ತಾ ಹೋಗೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಅಂದರೆ ಕೆಳಗಡೆ ನಿಮಗೆ ಒಂದು ಕ್ವಶನ್ ಟ್ಯಾಗ್ ಇರುತ್ತೆ, 2 ಕ್ವಶನ್ ಟ್ಯಾಗ್ ಇರುತ್ತೆ. ಒಂದು WH ಕ್ವಶನ್ ಇರುತ್ತೆ ಅಥವಾ ಆಯಿತಾ ಏನಂತೀರ ಡೂ ಫಾರಮ್ ಇರುತ್ತೆ. ಇದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಹಾಗಿದ್ರೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್ 2 ಮಾರ್ಕು. ಇಲ್ಲಿ ನಿಮಗೇನಾದರೂ ತೊಂದರೆ ಇದ್ದರೆ ತಾವುಗಳು ಎರರ್ ಫೈಂಡಿಂಗನ್ನು ಕೂಡ ಬರೆಯಬಹುದು ಆಯಿತಾ. ಹಾಗಾಗಿ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಹಿಯರ್ ಆಲ್ಸೋ ಸ್ಟೂಡೆಂಟ್ಸ್ ಬೆಟರ್ ಟು ಅಟೆಂಡ್ ಬೋತ್ ಕ್ವಶನ್ಸ್ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅನದರ್ ಈಸಿಯೆಸ್ಟ್ ಬೋನಸ್ ಮಾರ್ಕ್ಸ್ ಏರಿಯಾ ಯಾವುದು ಅಂತ ಹೇಳಿದರೆ 2 ಅಂಕದ ಈ ಒಂದು ಬಾಕ್ಸ್ ಆಗಿರುತ್ತೆ. 4 ಬಾಕ್ಸ್ ಕೊಟ್ಟು ನೋಟ್ ಮೇಕಿಂಗಲ್ಲಿ ಯಾವುದಾದ್ರೂ ಬರೀರಪ್ಪ ಅಂತ ಕೇಳಿರ್ತಾರೆ, ಮೇಲ್ಗಡೆ ನೋಡಿ ಕೆಳಗಡೆ ಅಂತ. ಇದು ಭಾಳ ಈಸಿಯೆಸ್ಟ್ ಪಾರ್ಟ್ ಆಫ್ ಟು ಗೆಟ್ ಈಸಿಯೆಸ್ಟ್ ಬೋನಸ್ ಮಾರ್ಕ್ಸ್ ಅಂತ. ಕ್ವಶನ್ ನಂಬರ್ 34 ಇದು ಹಾಟ್ ಆಗಿರುತ್ತೆ, ಮುಟ್ಟಿದವರು ಸುಟ್ಟು ಹೋಗ್ತಾರೆ ಅಂತ. ಆದರೆ ನನ್ನ ಮಕ್ಕಳು, ನನ್ನ ಕಾಲೇಜ್ ಮಕ್ಕಳಂತೂ ಖುಷಿಯಾಗಿ ಇಲ್ಲಿ 5ಕ್ಕೆ 5 ಮಾರ್ಕ್ಸು ಹೊಡೆದಕ್ಕೆ ಹೊಡಿತಾರೆ ಸರ್. ಇಷ್ಟಂತೂ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ತಾವುಗಳು ಕೂಡ ಮಾಡ್ತೀರಾ ಯಾವಾಗ ಅಂದರೆ ಇಫ್ ಯು ಡೂ ಪ್ರಾಕ್ಟೀಸ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿನ ಪ್ರಶ್ನೆಗಳನ್ನು ಏನಂತೀರ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಗ್ರಾಮರು ನೋಡಿ ಕರೆಕ್ಟಾಗಿ ಕಲೀರಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸರ್. ಬನ್ನಿ ನೆಕ್ಸ್ಟು 35 ಪ್ರಶ್ನೆ ಕೊನೆಯ ಭಾಗದಲ್ಲಿದ್ದೀವಿ. ಇಲ್ಲಿ ಮುಗೀತ್ರಿ, ಟೆನ್ಷನ್ ತಗೋಬಿಡಿ. 15 ನಿಮಿಷ ಆಯಿತಾ. ಕಂಪ್ಲೀಟ್ ಕಾನ್ವರ್ಸೇಷನ್ 3 ಮಾರ್ಕ್ಸ್ ಇದೆ. 1 ಮೋರ್ ಈಸಿಯೆಸ್ಟ್ ಪಾರ್ಟ್ ಟು ಸ್ಕೋರ್ ಅಂದರೆ ಅರ್ಥ ಏನು, ಬೋನಸ್ ಮಾರ್ಕ್ಸ್ ಕಂಡ್ರಿ. ಇವೆಲ್ಲ ಡ್ಯಾಶಸ್, ಇದು ಗುಡ್ ಮಾರ್ನಿಂಗು, ಗ್ರೀಟಿಂಗ್ಸು, ಗ್ರ್ಯಾಟಿಟ್ಯೂಡು, ಥ್ಯಾಂಕ್ ಯು, ಎಕ್ಸ್ಪ್ರೆಸ್ಸಿಂಗು, ಇದನ್ನೆಲ್ಲ ಬರೆದು ಬಿಟ್ಟರೆ ಇಲ್ಲಿ 3 ಮಾರ್ಕ್ಸು ಉಚಿತವಾಗಿ ಸಿಗುವಂಥದ್ದಾಗಿರುತ್ತೆ ಆಯಿತಾ. ಪಾರ್ಟ್ ಇ ನಮ್ಮ ಕ್ವಶನ್ ಪೇಪರಿನ ಕೊನೆಯ ಲಾಸ್ಟ್ ಭಾಗದಲ್ಲಿ ಇದ್ದೀವಿ. ಏನಿದ್ದೀವಿ, 36ನೆಯ ಪ್ರಶ್ನೆ ಲೆಟರ್ ರೈಟಿಂಗ್ ಆಗಿರುತ್ತೆ. ಲೆಟರ್ ರೈಟಿಂಗಿನ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಸ್ಪೀಚ್ ರೇಟಿಂಗ್ ಕೂಡ ಕೊಟ್ಟಿರ್ತಾರೆ. ಹಾಗಿದ್ರೆ ಯಾವುದು ಒಳ್ಳೆಯದು, ಪೇಪರ್ ಸೆಟ್ಟರ್ ಪ್ರಕಾರ ಯಾವುದು ಒಳ್ಳೆಯದು ಅಂತ ನೋಡೋಣ. ನಾನು ಹೇಳ್ತೀನಲ್ವ, ಅದಕ್ಕೆ ನಿಮಗೆ ಲೆಟರ್ ಕಲಿರಲೇ ಅಂತೀನಿ. ಇವನು ಯಾರೋ ನಮಗೆ ಲೆಟರ್ ಕಲಿಸ್ತಾನೆ ಅಂತ ನೀವು ಬೊಂಬಡ ಹೊಡಿತಾ ಇರ್ತೀರ. ಇವರೇ ಹೇಳ್ತಾ ಇದ್ದಾರೆ 1 ಮೋರ್ ಈಸಿಯೆಸ್ಟ್ ಏರಿಯಾ ಟು ಸ್ಕೋರ್. ಏನು ಸ್ಕೋರ್ ಮಾಡಲಿಕ್ಕೆ, ಅಂಕಗಳನ್ನು ಇಂಗ್ಲೀಷಲ್ಲಿ ಭಾಳ ಸ್ಕೋರ್ ಆಗಬೇಕು ಅಂದರೆ ಈಸಿಯನ್ನು ಪಿಕ್ ಮಾಡಿ ಚೆನ್ನಾಗಿ ಬರೆದು ಒಳ್ಳೆಯವರಾಗಿ ಮಕ್ಕಳೇ ಅಂತ ನೋಡಿ. ಸ್ಪೀಚ್ ಎಕ್ಸ್ಪೆನ್ಷನ್ 5 ಮಾರ್ಕ್ಸ್, ಡು ನಾಟ್ ಅಟೆಂಪ್ಟ್ ದಿಸ್ ಅಂತ. ವೀಕ್ ಇದ್ದವರು ಅಥವಾ ಏನು ಗೊತ್ತಿಲ್ಲದವರು ದಯವಿಟ್ಟು ಅದನ್ನು
ಟಚ್ಚೇ ಮಾಡಬೇಡಿ, ಭಾಳ ಕಷ್ಟ ಕಣ್ರಪ್ಪ, ಹಾಳಾಗಿಬಿಡ್ತೀರ ನೋಡಿ ಅಂತ ಇಂಡೈರೆಕ್ಟಾಗಿ ಅವರೇ ನಿಮಗೆ ಹೇಳಿದ್ದಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಅವರು ಕೊನೆಯದಾಗಿ ನಿಮಗೆಲ್ಲರಿಗೂ ಕೂಡ ಐ ಹೋಪ್ ದೀಸ್ ಟಿಪ್ಸ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಮೇಲೆ ಹೇಳಿದಂಥ ಎಲ್ಲ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೇನೆ. ಹೆಲ್ಪ್ ಆಗುತ್ತೆ, ಆದರೆ ತಾವುಗಳು ಅದನ್ನೇನು ಮಾಡಬೇಕು, ಫಾಲೋ ಮಾಡಬೇಕು. ಗುಡ್ ಲಕ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2024-25. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.